ಮಹಾಭಾರತದ ಕಥೆಯಲ್ಲಿ ಕರ್ಣನ ಪಾತ್ರ ಅದ್ಭುತವಾದದ್ದು. ಧರ್ಮವನ್ನು ಪಾಲಿಸುವ ಕರ್ಣ ಅಧರ್ಮದ ಪಕ್ಷದಲ್ಲಿ ಇದ್ದುದರಿಂದ ಅವನ ಅಂತಿಮ ಕ್ಷಣಗಳಲ್ಲಿ ಕೃಷ್ಣನು ಅವನೊಂದಿಗೆ ನಡೆಸುವ ಸಂವಾದವನ್ನು ಇಲ್ಲಿ ದಾಖಲಿಸಿದ್ದೇನೆ. ಕೃಷ್ಣ ಕರ್ಣ ಸಂವಾದ. ಕರ್ಣ: ನನಗೇಕೆ ಹೀಗಾಗುತ್ತಿದೆ? ನಾನು ಕಲಿತ ವಿದ್ಯೆಯ ಮಂತ್ರಗಳು ನನಗೇಕೆ ನೆನಪಾಗುತ್ತಿಲ್ಲ? ಕೃಷ್ಣ: ಯಾವ ವಿದ್ಯೆಯನ್ನು ಅನೀತಿಯ ಮಾರ್ಗದಿಂದ ಪಡೆಯಲಾಗುವುದೋ ಅದು ಸಂಕಷ್ಟದ ಸಮಯದಲ್ಲಿ ಜೊತೆಗೆ ಉಳಿಯುವುದಿಲ್ಲ. ಇದು ಯಾರದೇ ಶಾಪವಾಗಿ ಇರುವುದಿಲ್ಲ, ಪ್ರಕೃತಿಯ ನಿಯಮವದು. ಕರ್ಣ: ಆದರೆ ನಾನು ಅವಿರತ ಪ್ರಯತ್ನ ಪಟ್ಟಿದ್ದೆ ಆ ವಿದ್ಯೆಯನ್ನು ಪಡೆಯಲು ವಾಸುದೇವ. ಆದರೂ ನನಗೇಕೆ ನನ್ನ ವಿದ್ಯೆ ಮರೆತು ಹೋಯಿತು? ಕೃಷ್ಣ: ವಿದ್ಯಾಪ್ರಾಪ್ತಿಯ ಪ್ರಯತ್ನವನ್ನು ನೀವೇಕೆ ಮಾಡಿದಿರಿ ಅಂಗರಾಜ? ವಿದ್ಯೆಯ ಮಹತ್ವವನ್ನು ಅರಿತಿದ್ದೀರೇ ನೀವು? ವಿದ್ಯೆಯನ್ನು ಪಡೆದುಕೊಂಡ ನಂತರ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಹೃದಯವಿತ್ತೇ ನಿಮ್ಮಲ್ಲಿ, ಅಥವಾ ಕೇವಲ ನಿಮ್ಮ ಅಪಮಾನಕ್ಕೆ ಪ್ರತೀಕಾರವೆಂದು ನೀವು ಪ್ರಾಪ್ತಿ ಮಾಡಿಕೊಂಡದ್ದೇ? ವಾಸ್ತವವಾಗಿ ವಿದ್ಯಾಪ್ರಾಪ್ತಿ ಮಾಡಲು ಪರಿಶ್ರಮದ ಅವಶ್ಯಕತೆ ಇರುವುದಿಲ್ಲ. ಕೇವಲ ಏಕಾಗ್ರತೆ ಹಾಗೂ ಸಮರ್ಪಣ ಭಾವವಿದ್ದರೆ ಸಾಕು. ಜ್ಞಾನ ಎನ್ನುವುದು ಆತ್ಮದ ಸಹಜ ಗುಣವಾಗಿದೆ. ಆದರೆ ನೀವೊಬ್ಬ ಬುದ್ಧಿಶಾಲಿಯಾಗಿರುವಿರಿ. ನೀವೇ ಹೇಳಿ, ವಿದ್ಯೆಯನ್ನು ಕಲಿಯುವ ಸಮಯ ಮನಸ್ಸು ಏಕಾಗ್ರತೆ ಏಕೆ ಹೊಂದಿರಲಿಲ್ಲ? ಯಾವಾಗ ಜ್ಞಾನವನ್ನು ಮನುಷ್ಯ ಸಾಧನ ಎಂದುಕೊಳ್ಳುವನೋ, ಬೇರೆ ಯಾವುದೋ ವಸ್ತುವನ್ನು ಪಡೆಯುವುದಕ್ಕೋಸ್ಕರ ವಿದ್ಯೆಯನ್ನು ಪಡೆಯಲು ಪ್ರಯತ್ನಿಸುವನೋ, ಅಂತಹ ಜ್ಞಾನವನ್ನು ಪಡೆಯುವಾಗ ಅವನ ಮನಸ್ಸು ದೃಢವಾಗಿ ಉಳಿಯುವುದಿಲ್ಲ. ಜ್ಞಾನವು ಅವನ ಆತ್ಮದ ಗುಣವಾಗಿರುವುದಿಲ್ಲ. ಬಣ್ಣದ ಹಾಗೆ ಬಣ್ಣವು ವಸ್ತ್ರದ ಮೂಲ ಗುಣವಾಗಿರುವುದಿಲ್ಲ. ಆದ್ದರಿಂದಲೇ ಸೂರ್ಯನ ಶಾಖದಿಂದ ಬೆಂದು ಬಣ್ಣ ಕಳೆದುಕೊಳ್ಳುತ್ತದೆ. ಯಾವ ವ್ಯಕ್ತಿ ಅಮೂಲ್ಯವಾದ ಜ್ಞಾನ ಮೌಲ್ಯವನ್ನು ಜ್ಞಾನ ಪಡೆದುಕೊಳ್ಳುವನೋ ಅವನು ಉತ್ತಮನಾಗುತ್ತಾನೆ. ಯಾವ ವ್ಯಕ್ತಿಯು ಬೇರೆ ಏನನ್ನೋ ಪಡೆದುಕೊಳ್ಳುವ ಬಯಕೆಯಿಂದ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆಯೋ ಅವನು ಜೀವನ ಪರ್ಯಂತ ಶ್ರೇಷ್ಠನಾಗುವ ಸ್ಪರ್ಧೆಯಲ್ಲಿ ನಿರತನಾಗಿರುತ್ತಾನೆ. ಆದರೆ ಅವನು ಉತ್ತಮನಾಗುವುದಿಲ್ಲ. ನೀವು ಜ್ಞಾನ ಪ್ರಾಪ್ತಿ ಮಾಡಿರುವುದು ಯಾವುದೋ ಉದ್ದೇಶವಿಟ್ಟುಕೊಂಡು. ಭಗವಂತನ ಆಶ್ರಯದಲ್ಲಿದ್ದರೂ ನಿಮ್ಮ ಮನಸ್ಸು ಶಾಂತವಾಗಿರಲಿಲ್ಲ. ನೀವು ಸ್ಪರ್ಧೆ ಮಾಡುತ್ತಲೇ ಇದ್ದಿರಿ, ಎಲ್ಲೋ ದೂರ ಕುಳಿತು ಅರ್ಜುನನೊಂದಿಗೆ. ಜ್ಞಾನ ಪ್ರಾಪ್ತಿಗಾಗಿ ನಿಮಗಿದ್ದ ಉದ್ದೇಶ ಸೂಕ್ತವಾದುದಲ್ಲ. ಹಾಗಿದ್ದಲ್ಲಿ ಈ ವಿದ್ಯೆಯ ಮರೆವು ಏಕೆ ಆಗುವುದಿಲ್ಲ ಅಂಗರಾಜ? ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.